ಏನು ಇವನೇ ಸೈ ರಾಜಕೀಯದ ಹಿಂಡ್ತಿನ ಕಂಡವ ಹಿಂಡ್ತಿ ಮನೆಯವ್ರನ್ನ ಕಂಡವ. ನಾನು ಮತ್ತೆ ಹೊಸವಿ ಬಂದಾಳಲ್ಲ ಅಂತ ಹೇಳಿ ಎಷ್ಟು ಆಸೆ ಮಾಡಿ ಎಷ್ಟು ಗನ ನಡ್ಕೊಂಡ್ರೆ ಏನು ನನಗೆ ಇಟ್ಬಿಡ್ತಲ್ಲ ತಿರುಮಂತ್ರನ. ಮೈಕ್ದಲ್ಲಿ ಫೋನ್ ಮಾಡಿ ತಂಗಿ ಕರ್ಸ್ಕೊಂಡಿದ್ದೆ ಅಪ್ಪ. ಮತ್ತೇನು ಆದಾಗದೆ ಬರೋಕ್ಕೂರ್ಲ ಏನು ಮಾತಾಡ್ಕೊಂಡ್ರ ತಂಗಿ ಅಯ್ಯೋ ಚೂರು ಮೆಣಸಿನ್ಕಾಯಿ ಅದೆಲ್ಲ ಹೇಳ್ಕೊಡ್ತಾನೆ. ಮತ್ತೆ ಫೋನ್ ಮಾಡಿ ಗಂಡನ ಕರ್ಸ್ಕೊಂಡದೆ. ಹೆಂಗಾರು ಮಾಡಿ ಇಲ್ಲಿಂದ ಕೊಂಬಿ ಕೀಳ್ಬೇಕಾತಲ್ಲ, ಹಾಗಾಗಿ ಇಷ್ಟೆಲ್ಲ ನಾಟಕ ಅಂತಕ್ಕೆ ಬೇಕಿತ್ತು. ಹೋಗ್ತೀನಿ ಅಂತ ಹೇಳಿದರೆ ಹೋಗ್ಬೋದಿತ್ತಪ್ಪ, ನಾನೇನು ಅಡ್ಕೊಡ್ತಿದ್ನ ಏನಾಗ ಅದೇ ಹೇಳಿದ್ರಂತ. ಇವಕ್ಕೆಲ್ಲ ಸೌರಣೆ ಮಾಡೋದೇ ಆಗ್ತದೆ. ಅದ್ರ ಬದಲು ನನ್ನ ಕೆಲಸನ ಮಾಡ್ಕೊಂಡು ಬಾಣ್ತಿ ಕೆಲಸ ಮಾಡ್ಕೊಂಡು ಇರ್ಬೋದು. ಇಲ್ಲಿ ಮಾಡಿ ಹಿಡ್ಸೋದು ಅಷ್ಟರಲ್ಲೇ ಅದೇ. ಪವನ್ನಾರು ನನ್ನ ಹತ್ರ ಒಂದು ಸಲ ಹೇಳೇನ, ಹಿಂಗೆ ಕರ್ಕೊಂಡು ಹೋಗೋಕ್ಕೆ ಬಂದಾನೆ. ಇನ್ನು ಗುಮಾನೇನಿಲ್ಲ ಅದರಲ್ಲಿ. ಬಿಟ್ಟು ಹೇಳ ನೋಡ್ಬೇಕು, ಹೋಗೋರೊಳಗೆ ಹೇಳ್ತಾನ ಇಲ್ಲ ಹಾಗೆ ಕರ್ಕೊಂಡು ಹೋಗ್ತಾನ ನೋಡ್ತೀನಿ. ನಾನೇನು ಬಾಯ್ಬಿಟ್ಟು ಕೇಳಲ್ಲ. ನಿಮಗೂ ನನ್ನ ಕಂಡ್ರೆ ಎಂತ ಕಾಣ್ತದೆ ನಮ್ಮರ್ರ ಸೊಸೆ ಅಂದರೆ ಅವಾಗ ತಲೆ ಮೇಲೆ ಹತ್ತು ಕೂರಿಸ್ಕೊಂಡಿದ್ರೆ ಈಗ ಹೆಂಗಾತು ಅಲ್ಲ. ಹಂಗೆ ಮಾಡಿದ್ರೆ ಹಂಗೆ ಹೇಳ್ತೀರಿ, ಹಿಂಗೆ ಮಾಡಿದ್ರೆ ಹಿಂಗೆ ಹೇಳ್ತೀರಿ. ಬಂದು ಹಸಿ ಬಿಸಿಯಲ್ಲ ಅಂತೇಳಿ ಸ್ವಲ್ಪ ಇದು ಮಾಡಿದ್ದು ಹೌದು. ಈಗ ನಾನು ಹಾಗೆ ಮಾಡ್ತೀನ? ದಪ್ಪ ರೊಟ್ಟಿ ಸುಡ್ತೀರಿ, ತೊಳುವಾದ್ರೂ ದೋಸೆ ಹೈತೀರಿ. ನಿಮ್ಮ ಕತೆ ಎಲ್ಲ ಆಗಿದ್ದಲ್ಲ. ಎಂಥರ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಿತ್ತು. ಈಗ ಅಡುಗೆ ಮನೆಯೆಲ್ಲ ಚೊಕ್ಕ ಮಾಡಿಕೊಡ್ತಿತ್ತು. ಅದು ಇಲ್ದಿದ್ದಂಗೆ ಆಗಲಿ. ಅದ್ರ ಪಾಲಿನ ಅಡುಗೆ ಮಾಡೋದು ತಪ್ಪ. ನಾವು ಸಾಧಾರಣಕ್ಕೆ ಮಾಡಿದ್ದೆಲ್ಲ ಹಂಗೆ ಅದು ರುಚಿ ಇಲ್ಲ ಇದು ರುಚಿ ಇಲ್ಲ ಅಂತೇಳಿ ಬೇಕಾದ್ದೇ ಮಾಡಿಸ್ಕಿತ್ತಿತ್ತು. ಇನ್ನು ಗೊತ್ತಾಗ್ತದೆ ಹೋಗಲಿ. ಎದಕ್ಕೂ ಗೊತ್ತಾಗಬೇಕು, ಇವನಿಗೂ ಗೊತ್ತಾಗಬೇಕು. ಏನು ಕುಣುಕುತ್ತಾ ಬಂದುಬಿಟ್ನಲ್ಲ, ಅದು ಹೇಳ್ತು ಅಂದ ಕೂಡಲೇ ಗೊತ್ತಿಲ್ಲ ಬಾಣ್ತಿದ್ದ ಮನೇಲಿ ಕೆಲಸ ಎಷ್ಟಿರ್ತದೆ ಅಂತ. ಸುಮ್ಮನೆ ಗಂಡು ಮಕ್ಳನ್ನ ಸಾಕತೆ. ಸುಮ್ಮನೆ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಯಾವೊಂದು ಸತಿ ಕಿಸಿ ಅಂದರೆ ಮತ್ತೊಂದು ಸತಿ ಇದು ಮಾಡ್ತವೆ. ಓ ನಿನ್ನೆ ಜ್ಞಾನ ಮಾಡ್ತಿದ್ದೆ ಎಂತ ಈ ಕಡೆ ಬಂದಲ್ಲ, ಹೆಂಗೆ ಮರ ಮಾತುಕತೆ ಎಲ್ಲ ಆತಾ? ಎಂತ ಪಂಚಾಯತಿಗೆ ಹೊಡೆಯೋದಮ್ಮ? ಯಾರ ಹತ್ರ ಪಂಚಾಯತಿಗೆ ಹೊಡೆಯೋದ? ಅಲ್ಲ, ನಾನು ಸುದ್ದಿನೇ ಜ್ಞಾನ ಮಾಡ್ತಿದ್ದೆ ಅಂದಲ್ಲ, ಎಂತ ಜ್ಞಾನ ಮಾಡ್ತಿದ್ದೆ? ಅಲ್ಲ, ಒಂದು 15 ದಿನ ಬರೋಕ್ಕೆ ಪುರ್ಸೊತ್ತೇ ಇಲ್ಲ ಅಂತ ಹೇಳ್ದವ. ದಿಢೀರ ಅಂತ ಒಂದೇ ಸತಿ ಬಂದಲ್ಲ, ಹಾಗಾಗಿ ಯಾರು ಫೋನ್ ಗೀನ್ ಮಾಡಿ ಕರ್ಸ್ಕೊಂಡ್ರೇನೋ ಅಂತ ಮಾಡಿದೆ. ನಿನ್ನ ಹೆಂಡತಿ ಫೋನ್ ಮಾಡಿತ್ತಾ ಬರೋಕ್ಕೆ ಹೇಳಿ? ಹಂಗೆ ಅಭ್ಯಾಸ ಕಲಿಸ್ಗಿಬಾರ್ದ? ಅಂದಕ್ಕೂ ಅಂದವ್ರು ಇದ್ರೆ ರೆಡಿ ಇದ್ದು ಬಿಡ್ಬೇಕು. ಅದೇ ಅಭ್ಯಾಸ ಆಗ್ತದೆ ಗೊತ್ತಾನ. ಮೊದಲಿಂದನೇ ಸ್ವಲ್ಪ ಡೇಟಾಗಿ ಇಡಬೇಕು. ಆವಾಗ ಇಲ್ಲಿ ಕರ್ಕೊಂಡೋದ್ರೆ ಏನೂ ಆಗಲ್ಲ. ನಿಂಗೆ ಎಂತ ಆತಮ್ಮ? ನಾನು ಎಂತ ಹೇಳಲು ಇಲ್ಲ, ನಿನ್ನಷ್ಟಕ್ಕೆ ನೀನೇ ಏನೇನೆಲ್ಲ ಹೇಳ್ತಿದ್ದೀಯಪ್ಪ. ಎಂತ ಸ್ಟ್ರಿಕ್ಟಾಗಿಡೋದು, ಎಲ್ಲಿಗೆ ಕರ್ಕೊಂಡು ಹೋಗೋದು? ಏನು ಎಂಥದ್ದು ಗೊತ್ತಿಲ್ಲದಂಗೆ ಮಾಡ್ತೀಯಪ್ಪ. ಈಗ ಮೊನ್ನೆ ಇದ್ದಕ್ಕಿದ್ದಂತೆ ನಿನ್ನಾದ್ನಿ ಬಂತು. ಬಂದಳು ಮರೇ. ಏನು ಇದು ಒಂದು ಸ್ವಲ್ಪನಾರು ಎಲ್ಲ ಕೆಲಸ ಸ್ವಲ್ಪ ಎಂತ ಗನಗೆ ಮಾಡಿಕೊಡ್ತಿದ್ದು ಸುಮ್ಮನೆ ಬಾಯಿದೆ ಅಂತ ಹೇಳಿದ್ರೆ ಸಹಿಯಲ್ಲ. ಎಂತ ಆತ ಇನ್ನು ಅದು ಅಂಗೀಕರಿಸ್ಕಿತ್ತು. ಈಗ ಮನೆ ದಿನ ಅನ್ಬೇಕಾದ್ರೆ ನೀನು ಬಂದೆ. ಎಂತ ಅಂತ ತಿಳ್ಕೊಬೇಕು? ಅವ್ನು ಫೋನ್ ಮಾಡಿ ಹೇಳಲೇ ಏನಿಲ್ಲ ನೀನು ಬರ್ತೀನಿ ಅಂತ. ಹಂಗಾರೆ ಅದೇ ಅಂತ ಹಾಕಿ ಕರ್ಸ್ಕಿತ್ತೇನು ಅಂತ ಮಾಡಿದೆ ನಾನು. ಇಲ್ಲ ಮಾರತಿ, ಅವಳು ಎಂತ ಹೇಳಲೂ ಇಲ್ಲ. ನಾನೇ ಮತ್ತೆ ಮಧ್ಯದಲ್ಲಿ ಒಂದು ರಜೆ ಬಂತಲ್ಲ, ಇಲ್ಲಿ ಬಂದೆಲ್ಲ ಪ್ಯಾಕಿಂಗ್ ಮಾಡಿಕೊಂಡ್ರೆ ಅತ್ಲಾಗೆ ನಾಳೆ ಸಂಜೆ ಹೊರಡೋಣ ಅಂತ ಬಂದೆ ಅಷ್ಟೇ. ಅದಕ್ಕೆ ಏನೇನೋ ಅದು ಫೋನ್ ಮಾಡಿ ನಾನು ಕರ್ಸ್ಕೊಂಡಿದ್ದಲ್ಲಪ್ಪ. ನನಗೂ ಮನೆ ಹೌದಾಯ್ತು ಹಂಗಾರೆ. ಅಲ್ಲ, ನೀನೀಗ ಸೌಜನ್ಯನ ಕರ್ಕೊಂಡು ಹೋಗೋಣ. ಅಲ್ಲ ಪವನ, ಯಾಕೆ ಹಿಂಗೆ ಮಾಡ್ತೀರಾ? ನಿಂಗೆ ಗೊತ್ತಾಗಬೇಕು ಮನೆ ಬದಿ ಕೆಲಸ ಎಷ್ಟಿರ್ತವೆ ಏನು ಎತ್ತ ಅಂತ. ಅಲ್ಲ, ಈಗ ಅದೇನು ಹೊರಗಡೆ ಕೆಲಸಕ್ಕೆ ಹೋಗ್ತಿಲ್ಲ, ಮನೆ ಒಳಗೆ ಒಂದು ಕೆಲಸ ಮಾಡ್ಬೇಕಾರೆ 16 ಸರಿ ಹೇಳಬೇಕಿತ್ತು. ಆದರೆ ಎಂತ ಮಾಡಿಕೊಡ್ತಿತ್ತು. ಬಾಣ್ತಿದ್ದ ಮನೇಲಿ ಕೆಲಸ ಎಷ್ಟಿರ್ತದೆ ಅಂತ ಗೊತ್ತಿಲ್ಲ. ಈಗ ಒಂದು 15 ದಿವಸ ಇರ್ತಿತ್ತಪ್ಪ. ಗುಡ್ಗುಡ್ನಿ ಎಂತಕ್ಕೆ ಬಂದೆ ನೋಡೋಣ ಕರ್ಕೊಂಡೋಗೋಕ್ಕೆ ಅಂತ. ಅಮ್ಮ, ನಾನು ಅವತ್ತೇ ಹೇಳಿನಿ ಅಪ್ಪಗೂ, ನೀನು ಯಾರು ಒಂದು ಜನ ಇದ್ರೆ ನೋಡಿ ಅಂತ.
ನೀನೇ ಹೇಳ್ಬೇಕಮ್ಮ ಕರ್ಕೊಂಡು ಹೋಗಂತ. ಈಗ ಮೊದಲಾದರೆ ನಾನು ಇದ್ದ ಅಭ್ಯಾಸ ಆಗಿತ್ತು ಸುಮ್ಮನೆ ದೊಡ್ಡ ಮನೆ ಮಾಡಿ ಅದಕ್ಕೆ ಬಾಡಿಗೆ. ಈಗ ನಾನು ಈಗ ಮತ್ತು ಆಫೀಸೆಲ್ಲ ಇದು ಮಾಡಿ ಬಂದು ಮನೆಯಲ್ಲೂ ಅಡುಗೆ ಮಾಡ್ಕೊಳಕ್ಕಂದ್ರೆ ಆಗೋದೇ ಇಲ್ಲ. ಯಾರು ಮಾಡ್ತಾರೆ ಅನ್ನಂಗೆ ಆಗ್ತದೆ. ಹಾಗಾಗಿ ನಾನೇ ಬಂದಿದ್ದೆ ಮಾರತಿ. ನೀ ಅದೇನು ಹೇಳ್ತು ಅಂತ ಅಂದ್ಕೊಂಬೇಡ ನೀನು. ನೋಡು ಮರೆಯ ಎಂಥದಾರು ಮಾಡು, ನಿಮ್ಮ ಇದನ್ನು ನೋಡ್ಕೋಬೇಕಲ್ಲ. ಆಗಲಿ ಕರ್ಕೊಂಡೋಗಿ ನನ್ನ ಹಣೆ ಬರ ಇದ್ದಿದ್ದೆ ಒಬ್ಬಳೆ ಬೊಟ್ಟು ಬಳಿಯೋದು ಬಳಿತೀನಿ. ನೋಡು ನಿನ್ನ ಅಪ್ಪ ಇನ್ಮೇಲಾರು ಒಳಗೆಲ್ಲ ಒಂಚೂರು ಇದು ಮಾಡಿಕೊಡ್ತಾರ ಎಂತ ಅಂತ. ಹ್ಞೂನಮ್ಮ, ಹಾಗೆ ಏನಾದರೂ ಮತ್ತು ಬೇಜಾರು ಮಾಡ್ಕೊಬೇಡ. ನಾನು ಈಗ ಹೋದೆ ಅಂದರೆ ಸದ್ಯಕ್ಕೆ ನನಗೆ ಬರೋಕ್ಕಾಗಲ್ಲ ಕಣಮ್ಮ. ಹಾಗಾಗಿ ಒಂದು ಜನಕ್ಕೆ ನನಗೆ ಅವ್ರಿಗೆ ಎಷ್ಟು ಸಂಬಳನ ನಾನು ಕೊಡ್ತೀನಿ. ಜನ ಒಂದು ಮಾಡ್ಕೇಳಿ ನೀವು. ಅದೇನು ನೋಡ್ಕಿತೀನಿ ಮಾರಯ್ಯ. ಎಂತ ಹೇಳ್ತೆ ನೀನು ಹೆಂಡತಿ ತಂಗಿ ಅಂತ ಹೇಳ್ತೆ? ಏನು ಭಾಳ ದೂರತ ಏನೋ ಇಲ್ಲಲ್ಲ ಅಲ್ಲ? ಅಷ್ಟು ನಂಗೆ ಗೊತ್ತಾಗದೆ ಇದ್ದಷ್ಟು ಹೆಡ್ಡಿನ ನಾನು. ಒಂದು ದಿವ್ಸಕ್ಕಾಗಿ ನೀ ಬರೋವನ ಬರದೇ ಇರೋವನ ಅಂತ ಗೊತ್ತಿಲ್ಲ. ಅಲ್ಲಿ ಫೋನ್ ಮಾಡ್ದೆ ಕೂಡಲೇ ಹತ್ಕೊಂಡು ಬಂದೀಯ. ಎಂತ ಹೇಳಿದ್ದೆ ಅಂತ ಹೇಳ. ಅಮ್ಮ ನೀ ಹೇಳೋದು ನಂಗೆ ಒಂದು ಅರ್ಥನೇ ಆಗ್ತಿಲ್ಲ. ಯಾರು ಎಂಥದನ್ನೂ ಹೇಳಲ್ಲ. ನಿನ್ನ ಹತ್ರ ಎಲ್ಲ ಹೇಳೋದು ಎಂತ ಅಂತ ಸುಮ್ಮನೆ ಇದೆ. ಇದನ್ನ ಆದ್ನಿ ಫೋನ್ ಮಾಡ್ಕೊಂಡು ಹೇಳಕ್ಕೆ ನಾನೀಗ ಲಾವಣ್ಯನ ಹತ್ರ ಸರಿ ಮಾತಾಡ್ಲ ಗೊತ್ತಾನ? ನೀ ತಿಳ್ಕೊಂಡಿದ್ದು ಕಣಮ್ಮ. ಹಾಗೆ ಅಪ್ಪಗೂ ಒಂಚೂರು ಹೇಳು. ಎಂತ ಹೇಳೋದು ಎಂತ ಕೇಳೋದು ಮರಯ್ಯ, ನಂಗಂತೂ ದಿಕ್ಕೇ ಹರಿದೇ ಇದ್ದಂಗೆ ಆಗ್ಯದ. ಈಗ ಹೇಳಿದ್ರೆ ಬೇಜಾರು ಮಾಡ್ಕಿತ್ತೆ. ಇನ್ನೊಂದು 15 ದಿನ ಇಲ್ಲಪ್ಪ, ಹಬ್ಬ ಬರ್ತದೆ. ಹೌದಾ? ಹಬ್ಬ ಪುರಸ್ಕೊಂಡು ಕರ್ಕೊಂಡು ಹೋಗಿದ್ರೆ ಏನಾಗ್ತಿತ್ತ? ಈಗ ಹಬ್ಬಕ್ಕೆ ಮತ್ತು ಅಲ್ಲಿಂದ ಬರಬೇಕು. ಹೊಸ ಹಬ್ಬ ಅದೆಲ್ಲ ಇದು ಮಾಡ್ಕೊಳಕ್ಕೆ ವಾರಗಟ್ಟಲೆ ಬೇಕಾಗ್ತದೆ. ಓ ಹೌದಲ್ಲ, ಹಬ್ಬದ ನೆನಪೇ ಇಲ್ಲ ಮಾರತಿ ನನಗೆ. ಥೋ, ಎಂತ ಮಾಡೋದು? ಆದರೂ ತೊಂದರೆ ಇಲ್ಲ, ಅವಾಗ ಬರ್ತೀವಿ. 2 ದಿನ ಇರೋಷ್ಟೊತ್ತಿಗೆ ಬಂದರೆ ಸೈ ಮಾರೆ. ಈಗ ಹೇಳು, ನೀನು ಹೆಂಡತಿ ಹತ್ರ ಹೇಳೆಲ್ಲ ತಯಾರು ಮಾಡ್ಕೊಳಕ್ಕೆ ಹೇಳು. ನಾನು ನಿನ್ನ ಅಪ್ಪನ ಹತ್ರ ಹೇಳ್ತೀನಿ. ಗೌರಿ ಹಬ್ಬ ಏನು ಭಾಳ ಹರಿ ಹಬ್ಬ ಮಾಡೋದೇನು ಬೇಡ. ಯಾರದ ಹಂಗೆ ಅದು ಅಪ್ಪನ ಅಮ್ಮನ ಯಾರ ಬಂದು ಹಿಂಗೆ ಕರ್ಕೊಂಡು ಹೋಗಲಿ ಸಾಕು. ಎಂಥದೇನ ಮಾರತಿ, ನಂಗೆ ದಿಕ್ಕೇ ಹರಿಯಲ್ಲ. ನೀವು ಇವನ್ನೆಲ್ಲ ಮೊದಲೇ ಹೇಳೋದು ಇಲ್ಲ. ನಾ ಬತ್ತಾನೇ ಇರಲ್ಲ ಈಗ, ಗೊತ್ತಾ? ಅವಳೊಂದು ಸ್ವಲ್ಪ ಕನ್ವಿನ್ಸ್ ಮಾಡ್ತಿದ್ದೆ, ಇನ್ನೊಂದು ವಾರ ಇಲ್ಲ ಇದು ಮಾಡು ಅಂತ. ಹೇಳಿದ್ರೆ ನಿಂಗೆ ಬೇಜಾರಾಗ್ತದೆ. ಅವಳಿಗೆ ಎಷ್ಟು ತಿಳುವಳಿಕೆ ಅದೇ, ಎಷ್ಟು ಕೆಲಸ ಬರ್ತದೆ ಎಲ್ಲ ನಿಂಗೆ ಗೊತ್ತು. ಹೌದಾ? ಒಂದೇ ಸರಿ ಆ ಥರ ಲೋಡ್ ಮಾಡಿದ್ರೆ ಅವಳಾರು ಹೆಂಗೆ ಏನು ಮಾಡ್ತಾಳೆ ನೋಡೋಣ ಹೇಳು. ಇರಬೇಕು ಅಂತ ಆಸೆ ಪಟ್ಟು ಇದ್ದಿದ್ದು ಅದು. ಇಲ್ಲಿ ಎಂತ ಮಾತಾಡ್ತಿದ್ದೀಯ? ಎಂತ ಲೋಡ್ ಮಾಡೋದ? ಯಾವ ಲೋಡು ಲೋಡು ಯಾವೆಲ್ಲ ನಂಗೆ ಗೊತ್ತಿಲ್ಲಪ್ಪ. ಈಗಷ್ಟೇ ಹೇಳಿದೆ, ನಾ ಸುಮ್ಮನೆ ಬಂದೆ ಇಲ್ಲಿ. ನಂಗೆ ಯಾರು ಎಂತ ಹೇಳಲ್ಲ ಅಂದೆ. ಈಗ ನೋಡಿದ್ರೆ ಅವಳಿಗೆ ಕೆಲಸ ಜಾಸ್ತಿ ಆಗ್ತದೆ ಅಂತಿದ್ದೀಯ. ಅದೇ ಇಲ್ಲಿಂದ ಫೋನ್ ಮಾಡ ಬೆಂಗಳೂರು ಪೇಟೆಯಲ್ಲಿರೋನಿಗೆ ಹೇಳೋ ಬದಲು ನನಗೆ ಹೇಳಿದ್ರೆ ಆತಿರ್ಲ. ನಂಗೆ ಒಂಚೂರು ಕೆಲಸ ಬಿಗು ಆಗ್ತದೆ ಅಂತ ನಾನೇನಾರು ಅಲ್ಲ ಅಂತಿದ್ನ? ಹ್ಞೂ ಅಮ್ಮ, ಮತ್ತೆ ಈ ಅವಳ ಹತ್ರ ಹಾಗೆ ಕೇಳಬೇಡ. ಕೆಲಸ ಜಾಸ್ತಿ ಆಗಿದೆ ಅಂಥೇಳಿ ನಿನ್ನ ಗಂಡನ ಹತ್ರ ಹೇಳಿ ಏನೋ ಅಂತ. ಹೆದ್ರು ಹೇಳಿದೆ ಗೊತ್ತಾ? ಅದು ಯಾರ ಹತ್ರನೂ ಹೇಳಬೇಡಿ ಅಂತಲೂ ಹೇಳಿದೆ. ಅಲ್ಲ ಮತ್ತೇನು ಭಾಳ ಬಿಗು ಆಯ್ತು ಅಂತಲೇ ಅಲ್ಲ, ಅದಕ್ಕೆ ಅಭ್ಯಾಸ ಇಲ್ಲಲ್ಲ, ಹಾಗಾಗಿ. ಎಂಥದ ಮರೆಯ ಗೋಳಿಕ್ಕೊಂದೊಂದು ಥರ ಮಾತಾಡ್ತೀಯ. ಆಗಲಿ, ಎಂಥದಾರ ಆಗಲಿ. ನೀ ಕರ್ಕೊಂಡು ಹೊಳ್ಳು ಮರೆ. ನೀ ಮೊದಲು ಹೇಳಿದರೆ ಎಲ್ಲ ತಗೊಂಡೋಗಕ್ಕೆ ಒಂಚೂರು ಪ್ಯಾಕಾರು ಮಾಡ್ತಿದ್ದೆ. ಈಗ ಬರೀ ಕೈಯಲ್ಲಿ ಹೋದಂಗೆ ಹೋಗ್ಬೇಕು ನಾಳೆ. ಅಮ್ಮ ನಿಂದ ಅಮ್ಮಯ್ಯ ಅಂತೀನಿ, ಎಂಥದನ್ನು ಪ್ಯಾಕ್ ಮಾಡೋದು ಬೇಡ. ಆ ಸತಿನೇ ಪೂರ್ತಿ ಅಲ್ಲೇ ಬಿದ್ದಿತ್ತು. ಆಗಲಿ ಮಾರಯ್ಯ, ಎಂಥದನ್ನು ಪ್ಯಾಕು ಮಾಡಲ್ಲ, ಎಂಥದ್ದು ಮಾಡಲ್ಲ ಆತಲ್ಲ. ಈಗ ಹೇಳು, ನನಗೆ ಕೆಲಸ ಸುಮಾರು ಅದಾವ ಮಾರಯ್ಯ ಅಂತ ನಿನ್ನ ಹೆಂಡ್ತಿನೆಲ್ಲ ಮಾಡ್ಕೊಳಕ್ಕೆ ಹೇಳು. ಈಗೇನು 4 ದಿನ ತಗೊಂಡೋಗಿ ಮನೆ ಬಿಟ್ಟು ಹಂಗೆ ಅದನ್ನು ಕರ್ಕೊಂಡೋಗ್ತೀಯ, ಇಲ್ಲ 4 ದಿನ ಬೆಂಗಳೂರಿಗೆ ಕರ್ಕೊಂಡೋಗ್ತೀಯ? ನಾನು ಎಂತ ಕರ್ಕೊಂಡು ಹೋಗೋದಮ್ಮ? ಹೋಗ್ತಾರೆ ಇಲ್ಲೇ ಮನೆಗೆ. ಈಗ ನಾನು ಇವಳನ್ನೊಂದು ಕರ್ಕೊಂಡು ಹೋಗ್ತೀನಿ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಮಾರತಿ. ನೀನು ನೋಡಿದ್ರೆ ಹಿಂಗೆ ಬೇಜಾರು ಮಾಡ್ಕೊಂಡು ಈಗ ಫೈನಲ್ ಒಂದು ಹೇಳಿಬಿಡಮ್ಮ.
ನೀನು ಬೇಡ ಅಂದರೆ ನಾನು ಕರ್ಕೊಂಡು ಹೋಗೋಕ್ಕೆ ಹೋಗಲ್ಲ. ಹ್ಞೂ ಒಳ್ಳೆ ಇದ್ದಿದ್ದೀಯ ನೋಡು ನೀನು. ಕಡೆಗೆ ಪೆಲ್ ತೆಗ್ದು ನನ್ನ ತಲೆ ಮೇಲೆ ಹೊತ್ತಾಕನ ಅಂತಾನ, ನಾ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ ಬೇಡ ಅಂತ ಎಲ್ಲ ಒಂದೇ ಜಾತಿಯವು ನೀವು. ಸರಿ, ಇದೇ ಮಾತು. ನೀನು ಈಗ ಹೋಗ ಮಲ್ಕ. ಮತ್ತು ಸೌಜನ್ಯನ ಹತ್ರ ಹೋಗಿ ಏನು ನೀನು ಹೋಗ್ಬೇಕು ಅಂತ ಹೇಳ್ದನೋ ಹಂಗನು ಹಿಂಗನು ಏನು ಹೇಳಂಗಿಲ್ಲ ನೋಡಮ್ಮ, ಈಗಲೇ ಹೇಳಿ ಮತ್ತೆ. ಅದೇನ ನಾ ತಿಳಿದಂಗೆ ಮಾಡ್ತೀನಿ. ಅಯ್ಯೋ ಪೂರ್ತಿ ಏನು ಪಾಠನೇ ಕಲ್ಸಕ್ಕೆ ಬರ್ತಾನೆ ನನಗೆ. ಹೇಳು, ನಿಮಗೇನೋ ಉದ್ಯೋಗ ಇಲ್ಲ ಅಂದರೆ ನಂಗೆಲ್ಲ ಅದೇ ಕೆಲಸ ಸುಮಾರು.